ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಿಂದ ಹೊಸ ಅಪ್ಡೇಟ್ ಬಂದಿದೆ. KPTCL ಆನ್ಲೈನ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ, ಯಾರಿಗೆ ಚಲನ್ ಬರ್ತಾ ಇಲ್ಲ ಮತ್ತು ಸೈನ್ ಕೂಡ ಆಗ್ತಾ ಇಲ್ಲ, ಅದಕ್ಕೊಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮತ್ತು ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಒಂದು ಡೇಟ್ಗಳು ಎಕ್ಸ್ಟೆಂಡ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ. ವಿಡಿಯೋನ ಕೊನೆಯವರೆಗೂ ನೋಡಿ. KPTCL ಆನ್ಲೈನ್ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಕೊಂಡಿದ್ದೀರಾ, ಸೈನ್ ಆಗ್ತಾ ಇಲ್ಲ, ಕೆಲವರಿಗೆ ಪೋಸ್ಟ್ ಆಫೀಸ್ ಚಲನ್ ಬರ್ತಾ ಇಲ್ಲ. ಸೊ ಅದನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ನಿನ್ನೆ ಹೊರಡಿಸಿರುವಂಥ ಅಧಿಸೂಚನೆ. ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಅಂಚೆ ಚಲನ ಪಡೆಯುವ ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡುವ ದಿನಾಂಕವನ್ನು ವಿಸ್ತರಣೆ ಮಾಡುವ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು KPTCL ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ 20/11/2024 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 25/11/2024 ಈ ಒಂದು ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡ್ತಾ ಇದ್ದಾರೆ ಅಂತಿಮ ದಿನಾಂಕ. ಇಲ್ಲಿ ಸೈನ್ ಮಾಡೋದಕ್ಕೆ ಮತ್ತು ಅಂಚೆ ಚಲನ್ ಡೌನ್ಲೋಡ್ ಮಾಡೋದಕ್ಕೆ 5/12/2024 ಅವಕಾಶ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಅವಕಾಶ ಇದೆ ಈ ಒಂದು ಸೈನ್ ಮಾಡಿ ಮತ್ತು ಅಂಚೆ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ. ಮತ್ತು ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ದಿನಾಂಕ ವಿಸ್ತರಣೆ ಮಾಡಲಾಗೋದಿಲ್ಲ. ಇದೇ ಒಂದು 20/11/2024 ಮುಗಿದಿದೆ, ವಿಸ್ತರಣೆ ಮಾಡಿರುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವಕಾಶ ಇಲ್ಲ ವಿಸ್ತರಣೆ ಮಾಡೋದಕ್ಕೆ. ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ 10/12/2024 ಅವಕಾಶನ ಕೊಟ್ಟಿದ್ದಾರೆ. ಇದೇ ತಿಂಗಳು 25ಕ್ಕೆ ಕೊನೆಯ ದಿನಾಂಕ ಇತ್ತು ಪೇಮೆಂಟ್ ಮಾಡೋದು. ಸೊ ಅದನ್ನು 10/12/2024 ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಇಲ್ಲಿ ಸೈನ್ ಮತ್ತು ಚಲನ್ ತಗೋದಕ್ಕೆ 5/12/2024 ಕೊಟ್ಟಿದ್ದಾರೆ. ಸೊ ಈ ಒಂದು ಅಂಚೆ ಚಲನ್ ಡೌನ್ಲೋಡ್ ಆದ ನಂತರ ನೀವು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಮತ್ತು 5 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಒಂದು KPTCL ಚಾನಲ್ನ ಬರ್ತಾ ಇಲ್ಲ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ಸರ್ವರ್ ತುಂಬಾ ಪ್ರಾಬ್ಲಮ್ ಇತ್ತು. ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನೂ ನಿಮಗೆ ಒಂದು 10 ರಿಂದ 15 ದಿನ ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ. ಆದಷ್ಟು ನೈಟ್ ಟೈಮಲ್ಲಿ ನಿಮ್ಮ ಒಂದು ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ. ನೈಟು ಸರ್ವರ್ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಆಗುತ್ತೆ. ನೈಟ್ ಆಗಿಲ್ಲ ಅಂದರೂ ಕೂಡ ಇನ್ ಕೇಸ್ ನೀವು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಾಗಿ ನೀವೊಂದು KPTCLನ ಚಲನ್ನು ಮತ್ತು ಸೈನನ್ನು ಮಾಡ್ಕೊಳ್ಳಿ, ಬರುತ್ತೆ. ಹಾಗಾಗಿ ಈ ಒಂದು KPTCLನ ಚಲನ್ ಡೌನ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಯಾವುದೇ ರೀತಿ ಗೊಂದಲ ಬೇಡ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮ್ಸೆ ಇನ್ನೂ ಟೈಮ್ ಇದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು KPTCLನ ನ್ಯೂ ಅಪ್ಡೇಟ್ ಆಗಿತ್ತು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.